ಕನ್ನಡ ಕಾಣಿಸ್ಲಿ ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಗುರು ಹಿರಿಯರು, ಅದಾದಮೇಲೆ ಭಾಳಷ್ಟು ಜನ ಇವತ್ತು ಎಲ್ಲ ಯಂಗ್ಸ್ಟರ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸು, ಇನ್ಫ್ಲುಯೆನ್ಸರ್ಸು ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಥ್ಯಾಂಕ್ ಯು ಹೇಳ್ತಾ, ಹಾಗೆ ಚೈತನ್ಯ ಸರ್ ಅವರ ತಂದೆ ತಾಯಿ ಎಲ್ಲಿದ್ದಾರೆ ಅವರ ಆಶೀರ್ವಾದದೊಂದಿಗೆ ಇವತ್ತು ಶುರು ಮಾಡಿದ್ದೀವಿ. ಆ್ಯಂಡ್ ಅವರ ಧರ್ಮಪತ್ನಿ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹಾರ್ಟ್ಲಿ ವೆಲ್ಕಮ್ ಟು ದಿ ಇಂಡಸ್ಟ್ರಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿ ಸೀರೀಸ್ ಅವರ ಸೌತ್ ಹೆಡ್ ರಾಜು ಸರ್, ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಇಟ್ಸ್ ಬಿನ್ ಅ ಪ್ಲೆಜರ್ ಆ್ಯಂಡ್ ವಂಡರ್ಫುಲ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಅವರು ಐ ಥಿಂಕ್ ನನ್ನ ಕರಿಯರಲ್ಲಿ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ನಂಬರ್ಸ್ ಏನು ಇನ್ನು ಇಲ್ಲಿವರೆಗೂ ಹೇಳಿಲ್ಲ ಯಾರು. ಐ ಥಿಂಕ್ ಆಡಿಯೋ ರೈಟ್ಸ್ ಒಂದು ಹ್ಯೂಜ್ ನಂಬರ್ ಮಾಡಿದೆ. ಸೊ ಅದು ಮುಂದೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರು ಪ್ರಸ್ತಾಪ ಮಾಡ್ತಾರೆ, ಯಾಕಂದರೆ ನಾವು ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಮುಂದೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಆ್ಯಂಡ್ ನಾನು ಭಾಳಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯೂಶಲಿ ನಾನು ಮಾದೇವಾಗಲಿ ಪ್ರತಿ ನನ್ನ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡಲ್ಲ, ಯಾಕಂದರೆ ಸಿನಿಮಾ ಮಾತಾಡಬೇಕು ಅಂತ ನನಗೆ ಯಾವಾಗಲೂ ಇರುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡ್ತಾರೆ, ಜನ ಮಾತಾಡ್ತಾರೆ. ಯಾಕಂದರೆ ನಾವೇ ಸಿನಿಮಾಗಳ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೊಂಡು ಇಲ್ಲಿ ಹೆವಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟು ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಸಿನಿಮಾ ನೋಡಿ ಖಂಡಿತ ಐ ಥಿಂಕ್ ಮಾದೇವ ಒಂದು ನನ್ನ ಒಂದು ಬೇರೆ ಒಂದು ಸ್ಟೈಲಿಗೆ ಕರ್ಕೊಂಡು ಹೋಗ್ತು, ಬೇರೆದೊಂದು ಜಾನರಲ್ಲೇ ಸಿನಿಮಾ ಕರ್ಕೊಂಡು ಹೋಯ್ತು. ಒಂದು ಕ್ಲಾಸ್ ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಥರದೊಂದು ನಮ್ಮ ಚೈತನ್ಯ ಸರ್ ಅವರು ಅವರ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ, ತಪ್ಪಾಗಲ್ಲ ಸರ್. ಕ್ಲಾಸ್ ಆ್ಯಂಡ್ ಕಲ್ಟ್ ಎರಡು ಮಿಕ್ಸ್ ಮಾಡಿದ್ದೀರ ಅಂತ. ಎಸ್ ಅಫ್ಕೋರ್ಸ್. ಆ್ಯಂಡ್ ಭಾಳಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಅದೊಂದು ಅರ್ಥ ಆಗಿಲ್ಲ, ಯಾಕಂದರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್. ಭಾಳಷ್ಟು ಜನ ಅವ್ರು ಯಾರು ಇನ್ವೈಟ್ ಮಾಡಿಲ್ಲ ಅನ್ಸುತ್ತೆ, ಅವರು ತುಂಬ ಜನ ಬಂದಿಲ್ಲ. ಇದೆ ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ, ಯಾಕಂದರೆ ಕೋ ಡೈರೆಕ್ಟರಿಂದ ಹಿಡಿದು ಎಲ್ಲ ಡೈರೆಕ್ಷನ್ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಭಾಳಷ್ಟು ಕಷ್ಟ ಬಿದ್ದು ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದಾರೆ. ಅವ್ರು ಯಾಕೋ ಗೊತ್ತಿಲ್ಲ, ಇನ್ವೈಟ್ ಮಾಡಿಲ್ಲ, ಅವ್ರು ಬರಬೇಕಾಗಿತ್ತು ಅವರು. ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು, ಬಿಕಾಸ್ ಶಿ ಈಸ್ ಬಿನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ. ಇನ್ ಆ್ಯಂಡ್ ಔಟ್ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಶ್ರೇಯಸ್ ಅವರು ಆಗಲೇ ಹೇಳಿದರು. ಸೊ ಸಂತೋಷ್ ನಾರಾಯಣ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ. ಒಂದಿಷ್ಟು ನಾವು ನಮ್ಮಿಬ್ಬರು ಒಂದು ಮನಸ್ಥಿತಿ ಒಂದೇ ಥರ ಇತ್ತು ಅನಿಸುತ್ತೆ. ನಾನೊಂದು ಇವರ ಬಗ್ಗೆ ತೆಗೆದು ಒಂದು ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಅವರು ಅಲ್ಲಿ ಯೋಚನೆ ಮಾಡ್ತಾರೆ, ಅಲ್ಲಿಂದ ನನ್ನನ್ನು ಅವ್ರು ವಾಪಸ್ ಕಳಿಸ್ತಾರೆ, ನಾನು ಅವ್ರಿಗೆ ವಾಪಸ್ ಕಳಿಸಿರ್ತೀನಿ. ನಾನು ಅನ್ಕೊಂತೀನಿ ನಾನು ಕಳಿಸಿರೋದನ್ನ ನೋಡಿ ಇವರೇನೋ ಹುಡುಕಿದ್ದಾರೆ ಅಂತ ಅಲ್ಲ, ಬಟ್ ನಾನು ಕಳಿಸೋದಕ್ಕೂ ಅವ್ರು ಕಳಿಸೋದಕ್ಕೂ ಎರಡು ಅಟ್ ಎ ಟೈಮ್ ಮುಂದೆ ಆಗಿತ್ತು. ಸೊ ನಾವಿಬ್ಬರು ಯೋಚನೆ ಮಾಡಿದ್ದು ಒಂದೇ ಥರ ಆಯಿತು. ಆ್ಯಂಡ್ ಫೈನಲಿ ಈಸ್ ಯುವರ್ ಬಿಗ್ಗೆಸ್ಟ್ ಪಿಲ್ಲರ್. ನಮಗೆ ನಮ್ಮ ಸಿನಿಮಾಗೆ ಅವ್ರ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು. ನಾವೇನೇ ಮಾಡಿರ್ಬೋದು, ಸಿನಿಮಾ ಏನೇ ಆ್ಯಕ್ಟ್ ಮಾಡಿರ್ಬೋದು, ಏನೇ ಮಾಡಿದ್ರು ಅದಕ್ಕೆ ಜೀವ ತುಂಬೋದೇ ಇನ್ನೊಂದು ದೊಡ್ಡ ಕೆಲಸ. ಸೊ ಅದಕ್ಕೆ ಟೋಟಲ್ ಐ ಥಿಂಕ್ ಯು ವಾಚ್ ದಿ ಹೋಲ್ ಸಿನಿಮಾ. ಅವರು ಖಂಡಿತ ಸಿನಿಮಾ ಬಗ್ಗೆ ಹೇಳ್ತಾರೆ, ಯಾಕಂದರೆ ಇಡೀ ಸಿನಿಮಾ ಅವ್ರು ನೋಡಿದ್ದಾರೆ. ಅವರು ಈ ಸಾಂಗ್ ಶುರು ಸಾಂಗ್ ಆ್ಯಕ್ಚುಲಿ ಬಂದು ಬರೀ ಒಂದು ಟ್ಯೂನ್ ಮಾಡಿ ಕಳಿಸಿರ್ತಾರೆ. ಫಸ್ಟ್ ಇಷ್ಟಪಡೋದು ನಾನು ಡೈರೆಕ್ಟರ್ ಸರ್. ಭಾಳಷ್ಟು ಜನಕ್ಕೆ ಇಲ್ಲಿ ಆ್ಯಕ್ಚುಲಿ ಟೀಮಲ್ಲಿ ಇಲ್ಲ ಇದು ಸ್ಲೋ ಇದೆ, ಸಾಂಗ್ ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ. ಬಟ್ ನನಗಂತೂ ನಾನು ನಿಜ ಹೇಳ್ತೀನಿ, ಈ ಶುರು ಸಾಂಗ್ ಇಟ್ಸ್ ಲೈಕ್ ಒಂದು ಅಂಡರ್ ಕರೆಂಟ್. ನಿಮಗೆ ಹೋಗ್ತಾ ಈ ಕಂಪೋಸಿಷನ್, ಎಸ್ಪೆಷಲಿ ದೋಸ್ ವೈಲನ್ ಬಿಟ್ಸ್, ದೋಸ್ ಲೈವ್ ವೈಲನ್, ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದು, ಆರ್ಕೆಸ್ಟ್ರಾ ಆಗಲಿ ಪ್ರತಿಯೊಂದು ಲೈವ್ ನೀವು ಹೋಗಿರೋದು. ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲಿ ನೀವು ಲಾಸ್ಟ್ ಬಿಟ್ಟಲ್ಲಿ ಒಂದು ವೈಲನ್ದು ಒಂದಿಷ್ಟು ಲೈವ್ ವೈಲೆನ್ಸ್ ಹೋಗುತ್ತೆ. ಐ ಥಿಂಕ್ ಒಂದು 40, 50, 60, 100, 40 ವೈಲೆನ್ಸ್, ಒಂದು 40 ವೈಲೆನ್ ಹೋಗುತ್ತೆ. ಒಂದು ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಫೇವ್ರೆಟ್ ನನಗೆ. ಐ ಥಿಂಕ್ BGM ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವರು ಸಿನಿಮಾ ನೋಡಿ ನಮ್ಮ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮೊನ್ನೆ. ಐ ಥಿಂಕ್ ಅದು ಅವ್ರ ಬಾಯಿಂದನೇ ಕೇಳಿ, ಯಾಕಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ. ಮಾದೇವ ಒಂದು ಕಡೆ ಆದರೆ ಖಂಡಿತ ಇದೊಂದು ಬೇರೆ ಇನ್ನೊಂದು ಮೈಲಿನಲ್ಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದ್ದೀವಿ, ನಾವೆಲ್ಲ ಮಾತಾಡಿದ್ದೀವಿ, ನಾನಾಗಲಿ ಡೈರೆಕ್ಟರ್ ಸರ್ ಆಗಲಿ ಎಲ್ಲರೂ ಮಾತಾಡಿದ್ದೀವಿ. ಅದಕ್ಕೆಲ್ಲ ಕಾರಣ ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ. ಸೊ ಪದ್ಮಾವತಿ ಅವರು ಒಂದು ದೊಡ್ಡ ಸಿನಿಮಾ, ನನ್ನ ಕರಿಯರಲ್ಲಿ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ. ಸೊ ಅದು ಇವತ್ತಕ್ಕೆಲ್ಲ ಯಾವತ್ತಿಂದನೂ ಅದು ಪ್ಲ್ಯಾನ್ ಮಾಡಿ ಶ್ರೇಯಸ್ಸು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು ಥ್ಯಾಂಕ್ ಯು
ಪದ್ಮಾವತಮ್ಮ, ಥ್ಯಾಂಕ್ ಯು ಅವ್ರಿಗೂ. ಆ್ಯಂಡ್ ಶ್ರೇಯಸ್ಗೆ, ಚಿಕ್ಕ ಹುಡುಗ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದನ್ನು ಸಿನಿಮಾ ಶುರು ಮಾಡೋದು ದೊಡ್ಡದಲ್ಲ, ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸಿಗೆ ತರೋದೇ ದೊಡ್ಡದು. ಅದು ಒಂದು ಅರಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತಿನ ಇಂಡಸ್ಟ್ರಿಯಲ್ಲಿ ನನಗೆ ಏನಾಯಿತು ಅಂದರೆ, ಬಿಕಾಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾದೇವ ಬಿಫೋರೇ ಬಂದು ಇಷ್ಟು ದೊಡ್ಡ ಪ್ರೊಜೆಕ್ಟ್ ಮಾಡಿದ್ರು. ನಮ್ಗೆ ಅವ್ರಿಗೂ ಮೈಂಡಲ್ಲಿ ಇರಲಿಲ್ಲ ಯಾವ ಥರ ಇವರು ರಿಟರ್ನ್ಸ್ ಎತ್ಕೊಂತಾರೆ ಅನ್ನೋದು ಅವ್ರ ಮೈಂಡಲ್ಲಿ ಇರಲಿಲ್ಲ. ಯಾಕಂದರೆ ಹ್ಯೂಜ್ ಸಿನಿಮಾ ಇದು. ಬಟ್ ಆದರೆ ಮಾದೇವ ಆದ್ಮೇಲೆ ನನಗೊಂಚೂರು ನಂಬಿಕೆ ಬಂತು, ಎಲ್ರಿಗೂ ನಂಬಿಕೆ ಬಂತು ಇವತ್ತು ಇಂಡಸ್ಟ್ರಿಯಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಸಿನಿಮಾ ಮಾಡ್ಬೋದು ಅಂತೇಳಿ. ಸೊ ಥ್ಯಾಂಕ್ ಯು ಶ್ರೇಯಸ್, ಥ್ಯಾಂಕ್ ಯು ನಿಮಗೂ. ಆ್ಯಂಡ್ ಅಫ್ಕೋರ್ಸ್ ಜಯಂತ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ, ನಾನು ಅವ್ರ ಪಕ್ಕದಲ್ಲಿ ಕೂತಿರೋದೇ ಒಂದು ಪುಣ್ಯ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ಇವ್ರನ್ನ ನೋಡಿ ಬೆಳೆದಿದ್ದೀವಿ, ಇವರ ಒಂದು ಸಾಹಿತ್ಯ ನಾವು ಕೇಳಿ ಹಾಡುವ ಗುಣುತ್ತಾ ಲೈಫ್ ಫುಲ್ ಇಷ್ಟು ನಮ್ಮ ಲೈಫಲ್ಲಿ ನಾನು ಫುಲ್ ಎವ್ರಿ ಟೈಮ್ ನಾನು ಕೇಳಿದ್ದೀನಿ. ಇವತ್ತು ಅವ್ರ ಪಕ್ಕದಲ್ಲಿ ನಾನು ಕೂತಿರೋದು ನನ್ನ ಹೆಮ್ಮೆ, ನನ್ನ ಪುಣ್ಯ ಅನ್ನೋದು ಏನೂ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾ ಆ್ಯಕ್ಚುಲಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ. ಇದು ಜನರಲ್ ಆಗಿ ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ. ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರೋವಂಥದ್ದು ನೀವೆಲ್ಲರೂ, ಪಾಸಿಟಿವಲ್ಲಿ ನೆಗೆಟಿವಲ್ಲಿ ತುಂಬ ಚೆನ್ನಾಗಿ ನನ್ನ ಜೊತೆಯಲ್ಲಿ ಈ ಜರ್ನಿನಲ್ಲಿ ಇಲ್ಲಿ ತನಕ ಬಂದಿದ್ದೀರಾ. ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬಲರಾಮನ ದಿನಗಳು, ಪದ್ಮಾವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಬ್ಯಾಕ್ ಬೋನ್ ಆಗಿ ಈ ಸಿನಿಮಾಗೆ ಇದನ್ನು ಹೇಳಬೇಕು. ನಾನು ಆ್ಯಕ್ಚುಲಿ ನಾನು ನೋಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್. ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ ಅದನ್ನು 3 ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟರು. ಸ್ಟಾರ್ಟಿಂಗ್ ಡೇ ಇಂದ ಲಾಸ್ಟ್ ದಿನ ಕುಂಬಳಕಾಯಿ ಹೋಗೋರು ಪ್ರತಿದಿನ ಸೆಟ್ಟಲ್ಲಿ ಇದ್ಕೊಂಡು ಮಾಡಿ ತೇಜಸ್ ಸರ್ ಆ್ಯಂಡ್ ಶ್ರೇಯಸ್ ಸರ್ ಪ್ರತಿಯೊಂದನ್ನು ಸಪೋರ್ಟ್ ಮಾಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್. ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊತೀನಿ ಅಂದರೆ, ಐ ಫೀಲ್ ಲೈಕ್ ಫ್ಯಾಮಿಲಿ ವೆನ್ ಐಮ್ ವರ್ಕಿಂಗ್ ವಿತ್ ದೆಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ನಮ್ಮ ಚೈತನ್ಯ ಸರ್, ಕ್ಯಾಪ್ಟನ್ ಆಫ್ ದ ಶಿಪ್. ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹಿ ಈಸ್ ಡೆಫಿನೆಟ್ಲಿ ಅ ಕ್ಯಾಪ್ಟನ್ ಆಫ್ ದ ಶಿಪ್. ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಲ್ಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು, ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು, ಆ ಒಂದು 80s ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ. ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಸಿಂಗ್ಲಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು. ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಸರ್ ಎಲ್ಲ ದಿನಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಆ್ಯಂಡ್ ಯು ಎಕ್ಸ್ಪ್ಲೇನ್ ದ ಸ್ಟೋರಿ. I was so excited to do this. Thank you so much for the opportunity, sir. And as usual, the most handsome VP, sir. And Priya ma'am, beautiful on screen. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ ಒಂದು ನಾನು ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ಮದು, ಬಟ್ ಯು ಲುಕ್ ಸೋ ನೈಸ್ ಆ್ಯಂಡ್ ಸೋ ಹ್ಯಾಂಡ್ಸಮ್ ಆ್ಯಂಡ್ ಮ್ಯಾಮ್ ಯು ಲುಕ್ ವೆರಿ ಗಾರ್ಜಿಯಸ್. ಆ್ಯಂಡ್ ನೀವಿಬ್ಬರು ಒಂದು ಇವತ್ತು ನಮ್ಮ ಪಬ್ಲಿಸಿಟಿಯನ್ನ ಅಫಿಷಿಯಲ್ ಆಗಿ ಶುರು ಮಾಡ್ತಿದ್ದೀವಿ. ಶುರು ಅನ್ನೋ ಹಾಡಿಂದ ಇವತ್ತು ಸಂತೋಷ್ ಅವರ ಹಾಗೂ ಟಿ ಸೀರೀಸ್ ಅವರ ದಿನ. ಅವ್ರಿಗಾಗಿ ನಾವು ಈ ಇವೆಂಟ್ ಅನ್ನು ಹಮ್ಮಿಕೊಂಡಿರೋದು. ಆದ್ರಿಂದ ನಾನು ಹೆಚ್ಚು ನಮ್ಮ ಸಿನಿಮಾ ಮೇಕಿಂಗ್ ಬಗ್ಗೆ, ಇತರ ಪಾತ್ರಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗಲ್ಲ. ಹೆಚ್ಚು ನಾನು ಇದರ ಸಂಗೀತದ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶಮೀರ್ ಅವ್ರು ಕೇಳಿದ ಪ್ರಶ್ನೆ, ಇದು ಆದಿನಗಳು ಪಾರ್ಟ್ 2 ಅಂತ ಕೇಳಿದ್ರಿ. ಅಲ್ಲ, ಇದು ಆ ದಿನಗಳು ಇನ್ನೊಂದು ಕತೆ. ಆದರೆ ಆ ದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ. ಆ ದಿನಗಳು ಒಂದು ಅಥೆಂಟಿಕ್ ಕತೆ, ನಿಜವಾದ ಪಾತ್ರಗಳನ್ನ ಇದ್ದಂಥ ಕತೆ ಹೊಂದಿರುವುದು. ಆದರೆ ಇದು ಒಂದು ಕಾಲ್ಪನಿಕ ಕತೆ. ಇಲ್ಲಿ ಬರುವ ಯಾವ ಪಾತ್ರಗಳಾಗಲಿ ಸನ್ನಿವೇಶಗಳಾಗಲಿ ನಿಜವಾದ ಅದನ್ನು ಹೇಳಿ ಇನ್ನು ನಮ್ಮ ಈ ಸಿನಿಮಾದ ಸಂಗೀತದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಕೆಲಸತಿ when I speak today, I will
speak in a mix of both languages so that our guests from outside also understand. Santosh understands Kannada. Raju has had a Bangalore connection because he started out his business here but then went on to become part of T-Series. But still I will mix both the languages. ಎಷ್ಟು ಆಕಸ್ಮಿಕಗಳಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಆದರೆಗಳು ಸಿನಿಮಾ ಮಾಡಿದಾಗ ಅವರು ಯುವ ನಿರ್ದೇಶಕರು ನನ್ನ ಹತ್ರ ಬಂದು ನನಗೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಅವರು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡಿದ್ರು. ಅದನ್ನ ಫಿಲ್ಮ್ಸ್ ನಾನು ನೋಡಿದೆ, ತುಂಬಾ ಅದ್ಭುತವಾಗಿತ್ತು. ನಾನು ಹೇಳಿದೆ, ನನ್ನ ಹತ್ರ ನಿಮ್ಗೆ ಕಲಿಯೋದೇನಿದೆ, ನೀವು ದಯವಿಟ್ಟು ಚೆನ್ನೈಗೆ ಹೋಗಿ ಮಚ್ ಬಿಗರ್ ಇಂಡಸ್ಟ್ರಿ ತಮಿಳು ಸಿನಿಮಾ ಮಾಡಿ ಅಂತ. ಅವರು ತಮ್ಮ 3ನೇದು 4ನೇ ಸಿನಿಮಾ ಮಾಡಿದಾಗ ನನಗೆ ಇನ್ವೈಟ್ ಮಾಡಿ ಕಳಿಸಿದ್ರು. PVR ಅನ್ನೋದು ಒಂದು ಸ್ಪೆಷಲ್ ಶೋ ಇಟ್ಕೊಂಡಿದ್ರು. ಆ ಸಿನಿಮಾ ನೋಡಕ್ ಹೋದೆ. ಆ ಸಿನಿಮಾನೇ ಜಿಗರ್ತಾಂಡ, ಕಾರ್ತಿಕ್ ಸುಬ್ರಾಜ್ ಅವರು. ಆಗ ನಾನು ಮೊದಲನೇ ಬಾರಿಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಅನ್ನು ಕೇಳಿದೆ ಅಂಡ್ ಐ ವಾಸ್ ಬ್ಲೋನ್ ಬೈ ದಟ್ ಮ್ಯೂಸಿಕ್. ಯಾಕೆಂದ್ರೆ ಅಲ್ಲಿನ ತನಕ ಇಂಡಿಯನ್ ಸಿನಿಮಾದಲ್ಲಿ ಬರ್ತಿದ್ದಂತ ಮ್ಯೂಸಿಕ್ಗೂ ಸಂತೋಷ್ ಅವರು ಕೊಟ್ಟಂತ ಮ್ಯೂಸಿಕ್ಗೂ ಬಹಳ ಬಹಳ ದೊಡ್ಡ ಡಿಫ್ರೆನ್ಸ್ ಇತ್ತು. ಬಹಳ ಒಂದು ಯಂಗ್ ಅಂಡ್ ಇಂಡಿಯನ್ ಪ್ಲಸ್ ರಾಕ್ ಫ್ಲೇವರ್ ಇತ್ತು. ಆ ರೀತಿಯ ಒಂದು ಕಾಂಬಿನೇಷನ್ ನಾನು ಯಾವತ್ತೂ ನೋಡಿರಲಿಲ್ಲ. ಮುಂದೆ ಅಂದ್ರೆ ಒಂದು 2 ವರ್ಷದಿಂದ ಶ್ರೇಯಸ್ ಅವರು ನನ್ನ ಹತ್ರ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಆ ಸಿನಿಮಾದಲ್ಲಿ ಆ ದಿನಗಳು ತರದೇ ಫ್ಲೇವರ್ ಇರಬೇಕು. ಆ ದಿನಗಳು ಇರೋ ಎಲ್ಲ ಪಾತ್ರಗಳು ಅಂದ್ರೆ ಮುಖ್ಯವಾಗಿ ಆ ದಿನಗಳು ಇರೋ ಪಾತ್ರಗಳನ್ನೇ ಇಟ್ಕೊಂಡು ಆ ದಿನಗಳು ಪೀರಿಯಡ್ ಅಲ್ಲೇ ಸೆಟ್ ಮಾಡಿ ಒಂದು ಕಥೆಯನ್ನು ಮಾಡಬೇಕು ಅಂತ ಬಂದರು. ವಿನಯ್ ಗೌಡ ಅವರು ಹೇಳಿದ್ರು, ಆ ದಿನಗಳು ಅದೇ ಪಾತ್ರಗಳನ್ನ ನೀವು ಆಯ್ಕೆ ಮಾಡಿದ್ದೀರಿ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ ಅವರು ಮತ್ತೆ ಪದ್ಮಾವತಿ ಮೇಡಮ್ ಪ್ರೊಡ್ಯೂಸರ್ಸ್. ಅವರು ಇದನ್ನ ವಿನೋದ್ ಪ್ರಭಾಕರ್ ಸಿನಿಮಾದಲ್ಲಿ ದ ಪರ್ಸನ್ ಹೂ ಡಿಫೈನ್ಸ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಜಾನ್, ದೋ ಐ ಡೋಂಟ್ ಥಿಂಕ್ ಹಿ ಲೈಕ್ ಮೀ ಡಿಸ್ಕ್ರೈಬಿಂಗ್ ಹಿಮ್ as but he also calls himself a gangster and he calls his father also gangster. So in any case, so he is somebody who blends authentic Indian music with Western, with folk, with rock. There are so many shades to his music that there are in fact YouTube videos to study how he makes his music. There are videos analyzing how he makes his music. That kind of a legend, and we felt he's the only person who can compose for this film, and we were so happy to get him. Now ಕೇಳಿದಾಗ ಶ್ರೇಯಸ್ ಹೇಳಿದ್ರು, ನೀವು ಸಂತೋಷ ಅವ್ರನ್ನ ಒಪ್ಪಿಸಿ, ನಾನು ನಮ್ಮ ಅಮ್ಮನ ಒಪ್ಪಿಸ್ತೀನಿ. ಸೊ ನಾನು ಕಾರ್ತಿಕ್ ಸುಬ್ರಾಜ್ ಅವ್ರಿಗೆ ಫೋನ್ ಮಾಡಿದೆ, ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಹೀಗೆ ಒಂದು ಸಿನಿಮಾ ಮಾಡ್ತೀನಿ, ನನಗೆ ಎಲ್ಲರೂ ಕೂಡ ಒಂದು ಖುಷಿಲಿ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಭಾಗ್ಯ ನನಗಿನ್ನೇನೂ ಇಲ್ಲ. ಬಟ್ ಅದನ್ನ ನೋಡ್ತಾ ಇದ್ದೀನಲ್ಲ ಖಂಡಿತ ಅದೇ ನನ್ನ ದೊಡ್ಡ ಖುಷಿ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾವನ್ನ ಮಾಡಿದ್ದು. ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೊಂದು ಸಿನಿಮಾ ಮಾಡಬೇಕು ಅಂತಾನೆ ನನ್ನ ಆಸೆ ಇದೆ. ಇದು ನಾನು ಮೊದಲನೇ ಹೆಜ್ಜೆಯಲ್ಲಿ ಬಲರಾಮನ ದಿನಗಳನ್ನ ಒಳ್ಳೆ ಎಲ್ಲರೂ ಕುತ್ಕೊಂಡು ನೋಡುವಂತ, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾನ ನೀಡಿದ್ದೇವೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಏಕೆಂದ್ರೆ ಇವತ್ತು ಹೇಳಿದ್ರು, ನಮ್ಮ ಪ್ರೊಡ್ಯೂಸರ್ ಹಂಗ್ ನೋಡ್ಕೊಂಡ್ರು ಹಿಂಗ್ ನೋಡ್ಕೊಂಡ್ರು ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಅವ್ರು ನನಗೆ ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂದ್ರೆ ಆಕ್ಟರ್ಗಳು ಕೂಡ ಕರೆಕ್ಟ್ ಆಗಿದ್ದು ನಮಗೆ ಕೆಲಸಗಳು ಮಾಡಿಕೊಟ್ರು ಮಾತ್ರ ಒಬ್ಬ ಪ್ರೊಡ್ಯೂಸರ್ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನನಗೆ ತುಂಬಾ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬಾ ತುಂಬಾ ಥ್ಯಾಂಕ್ ಯು. ಹಾಗೆ ನನಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮ ಸಂತೋಷ್ ನಾರಾಯಣ್ ಸರ್ ನಿಜವಾಗ್ಲೂ ಇವತ್ತಿನ ಸ್ಥಿತಿಲಿ ಅವ್ರಿಗೆ ನಾನು ಏನ್ ಹೇಳಿದ್ರು ಸಾಲದು. ಅವ್ರು ಎಂತ ಕಂಡೀಷನ್ ಅಲ್ಲಿ ಇದ್ರು ಅಂದ್ರೆ ಪರಿಸ್ಥಿತಿಲಿ ಇರ್ಲಿಲ್ಲ, ಆದ್ರೂ ಕೂಡ ಈ ವೇದಿಕೆಗೆ ಅವರ ಎಲ್ಲವನ್ನು ಮರೆತು, ಅವರ ಕೆಲಸ ಕಾರ್ಯಗಳನ್ನ ಮರೆತು ಇವತ್ತು ನಮಗೆ ಸಾಥ್ ಕೊಟ್ಟಿತ್ತಂತೂ ನಮಗೆ ತುಂಬಾ ಖುಷಿ ಇದೆ. ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನಗೆ ಈ ಸಂಗೀತದಲ್ಲಿ ಈ ಮ್ಯೂಸಿಕ್ ಅನ್ನ ನೀಡಿದ್ದು ನನಗೆ ತುಂಬಾ ಹೆಮ್ಮೆ ಇದೆ. ಯಾಕೆಂದ್ರೆ ಅವರು ಫಸ್ಟ್ ನಾನು ಖಂಡಿತ ಅವರು ಇದಕ್ಕೆ ಒಪ್ಪಲ್ಲ ಅಂತ ಅನ್ಕೊಂಡಿದ್ವಿ. ಅದು ಅವರು ತುಂಬ ಹೃದಯದಿಂದ ಈ ಸಿನಿಮಾಗೆ ತುಂಬಾ ಒಪ್ಕೊಂಡು ಬಂದಿದ್ದು ನಮ್ಮೆಲ್ರಿಗೂ ಒಂದು ದೊಡ್ಡ ಸಂತೋಷ. ಅದನ್ನ ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಹಾಗೆ ನಮ್ಮ T-Series ಕೂಡ ನಾವು ಬಾಂಬೆಗೆ ಹೋಗಿ ಮಾತಾಡಕ್ ಹೋದಾಗ್ಲೂ ಕೂಡ ಅವರು ನಮ್ಗೆ ತುಂಬಾ ಹೃದಯಪೂರ್ವಕವಾಗಿ ನಮ್ಗೆ ಮುಂದೆ ಮಾತಾಡಕ್ ಅವಕಾಶನೇ ಕೊಡ್ಲಿಲ್ಲ. ಆ ರೀತಿಲಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸಾಂಗ್ ಅನ್ನ ಪರ್ಚೇಸ್ ಮಾಡಿದ್ದು ಕೂಡ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ. ಬಟ್ ಎಲ್ರು ಪ್ರಿಯಾ, ನಾನು ಯಾವತ್ತು ಪ್ರಿಯಾ ಕೂಡ ನಾವು ಯಾವತ್ತೂ ಒಂಥರ
ಫ್ರೆಂಡ್ಲಿ ಆಗಿ ಅಷ್ಟೊಂದು ಕಾಮಿಡಿ ಮಾಡಿಕೊಂಡು ಸಿನಿಮಾದಲ್ಲಿ ತುಂಬ ಆಕ್ಟಿವ್ ಆಗಿರೋರು, ತುಂಬ ಖುಷಿಯಾಗಿರೋರು, ತುಂಬ ಅಚ್ಚುಕಟ್ಟಾಗಿ ಒಬ್ಬ ಪ್ರೊಡ್ಯೂಸರ್ಗೆ ಏನು ಸಾಥ್ ಕೊಡಬೇಕು ಅದನ್ನ ತುಂಬ ಅಚ್ಚುಕಟ್ಟಾಗಿ ಕೊಡ್ತಾ ಇದ್ರು. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ಕೊಡ್ತೀನಿ. ವಿನೋದ್ ಸರ್ ಅಷ್ಟೇ, ತುಂಬ ನಾವು ಯಾವಾಗಲೂ ಒಂದು ಫ್ಯಾಮಿಲಿ ಥರನೇ ಇದ್ಕೊಂಡು ಈ ಸಿನಿಮಾದಲ್ಲಿ ಅಷ್ಟು ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ದೊಡ್ಡದಾಗಿ ನಾವು ಜಯಂತ್ ಕಾಯ್ಕಿಣಿ ಅವ್ರ ಬಗ್ಗೆ ನನಗೆ ಯಾವಾಗಲೂ ನಾನು ಕೇಳ್ತಿದ್ದೆ, ಸರ್ ನನಗೊಂದು ಒಳ್ಳೆ ಸಿನಿಮಾ ಸಾಂಗಲ್ಲಿ ತುಂಬ ಚೆನ್ನಾಗಿ ನೀವು ನನಗೆ ಕೊಡಬೇಕು ಅಂದರೆ ಒಂದೇ ಒಂದು ಮಾತು ಹೇಳಿದ್ರು, ಇವತ್ತು ಈ ಕ್ಷಣನೂ ಅದನ್ನು ನಾನು ಯಾವತ್ತೂ ನೆನೆಸ್ಕೋತೀನಿ. ಎದುರು ಬೇಡ, ನಾನು ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಗು, ಇದನ್ನ ನೀವು ಕೇಳಬೇಕು, ಖಂಡಿತ ನಾನು ಮಾಡ್ಕೊಡ್ತೀನಿ. ಅದು ಒಬ್ಬ ಮಹಿಳೆ ಆಗಿ ನೀವು ಒಬ್ಬ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸ್ತಿರೋದು ನನಗೆ ತುಂಬ ಖುಷಿ ಇದೆ. ನಾನು ಖಂಡಿತ ಒಳ್ಳೆ ಸಾಂಗು ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ಹೇಳಿದ ಮತ್ತು ನನಗೆ ಇವತ್ತು ಹೇಳ್ದಂಗಿದೆ. ತುಂಬ ತುಂಬ ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಮತ್ತೆ ಇನ್ನೇನು ಹೇಳಲಿಕ್ಕಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ ಹೇಳೋದಿದೆ, ಖಂಡಿತ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಇವೆಂಟ್ಗೆ ಟಿ ಸೀರೀಸ್ ಆನ್ ಬೋರ್ಡ್ ಆಗಿರೋದ್ರಿಂದ ಎರಡು ಮಹಾಶಕ್ತಿಗಳಿಗೆ ಒಂದು ಲೈನ್ ಎರಡು ಲೇಡಿಗೆ ನನಗೆ ಇದೊಂದು ಎರಡು ಶಕ್ತಿ. ಮೇಯ್ನಾಗಿ ನಮ್ಮ ಆಫೀಸ್ ಪೂಜೆ ನಡೀತಾ ಇತ್ತು. ಆಫೀಸ್ ಪೂಜೆ ಆಗಬೇಕಾದ್ರೆ ಒಂದು ತಿಂಗಳಲ್ಲಿ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಆಗಿರಲಿಲ್ಲ. ಚೈತನ್ಯ ಸರ್ ಸೈಲೆಂಟಾಗಿ ಒಂದು ಕಡೆ ಕೂತಿದ್ರು. ಸರ್ ಎಲ್ಲರೂ ವೇಣು ಸರ್ ಆದರು, ಟೈಗರ್ ಆದರು, ಹೀರೋಯಿನ್ ಆಯಿತು, ಎಲ್ಲ ಇತ್ತು, ಮೇಯ್ನ್ ಮ್ಯೂಸಿಕ್ ಜೀವನ ಇಲ್ವಲ್ಲ ಸರ್, ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ ಗೈಸ್ ತುಂಬ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಆಗ್ತಾ ಇಲ್ಲ, ಏನು ಮಾಡೋದು ಅಂತ. ಸರ್ ನಮ್ಮ ತಲೆಯಲ್ಲಿ ಒಬ್ಬರು ಇದ್ದಾರೆ, ಹೇಳ್ತೀನಿ ಇನ್ ಕೇಸ್ ಆಗುತ್ತಾ ಅಂತ ನಾನು ಪ್ರಶ್ನೆ ಕೇಳಿದೆ. ಹೇಳಿ ಸರ್, ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ಕೂತ್ಕೊಂಡ್ರು ನನ್ನ ಜೊತೆ. ಆಗ ಹೇಳಿದ್ರು, ನಾನು ಸಂತೋಷ್ ನಾರಾಯಣ ಅಂತ ಒಂದು ಹೆಸರು ಹೇಳಿದೆ. ಇಮಿಡಿಯೇಟ್ ಅವರು ಆ ಫೇಸ್ ರಿಯಾಕ್ಷನ್ನೇ ಚೇಂಜ್ ಆಗಬೇಕು. ಏನು ಹೇಳಿದ್ರೆ ಸರ್, ನಮ್ಗೆ ಅರ್ಧ ಸಿನಿಮಾ ಬಜೆಟ್ ಎತ್ತಿರ್ತಾ ಇದ್ರೆ ನೀವು ಮ್ಯೂಸಿಕ್ ಡೈರೆಕ್ಟರ್ಗೆ ಅಂತ ಕೇಳ್ತಾರೆ. ಸರ್ ಇಲ್ಲ, ನಾನಾಗಲಿ ಟೈಗರ್ ಆಗಲಿ ಕಾರವರ್ತಿ ಯಾವಾಗಲೂ ಒಳ ಚೆನ್ನಾಗಿದೆ. ಒಂದು ಬಿ ಜಿ ಎಮ್ ಯಾವಾಗಲೂ ಕೇಳಿದಾರೆ, ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಬಿ ಜಿ ಎಮ್ ನಮ್ಮಿಬ್ಬರು. ಸರಿ ಆಯಿತು, ಧೈರ್ಯ ಇದೆಯಾ ನೀವು ಮುಂದಕ್ಕೆ ಬರೋಕ್ಕೆ ಅಂದ್ಬಿಟ್ಟು ಚೈತನ್ಯ ಸರ್ ಕೇಳಿದ್ರು. ಸರ್ ಒಂದೇ ಒಂದು ಸತಿ ಅಪ್ರೋಚ್ ಮಾಡೋಣ, ಆಗತ್ತೋ ಬಿಡುತ್ತೋ ನೆಕ್ಸ್ಟ್ ನೋಡೋಣ ಅಂತಂದೆ. ಇನ್ನೊಂದು ಹೇಳ್ತೀನಿ, ಈಗ ಪ್ರೆಸೆಂಟ್ಲಿ ಅವ್ರು ಸಿನಿಮಾ ಮಾಡ್ತಾ ಇರೋದು ಕಲ್ಕಿ ಅನ್ನೋ ಸಿನಿಮಾ ಮಾಡ್ತಿದ್ದಾರೆ ಫ್ರೆಂಡ್ಸ್, ಪ್ಯಾನ್ ಇಂಡಿಯಾ ಸಿನಿಮಾ. ಅದು ನಮ್ಮ ಸಿನಿಮಾ ಬಜೆಟ್ ಇಷ್ಟಿದೆ, ಅವ್ರು ಒಪ್ಕೊಂಡಿರೋದು ಇಷ್ಟಿದೆ, ಯೋಚನೆ ಮಾಡಿ ನನಗೇನಿಲ್ಲ ಒಂದು ಮೀಟಿಂಗ್ ಕೊಡಿಸ್ತೀನಿ ಅಂತಂದ್ರೆ. ಸರ್ ಒಂದೇ ಒಂದು ಮೀಟಿಂಗ್ ಕೊಡಿಸಿ ಮಿಕ್ಕಿದ್ದು ನಾವು ನೋಡೋಣ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ವಾರ ಬಿಟ್ಕೊಂಡು ಚೆನ್ನೈ ಹೊರಟ್ವಿ. ನಾನು, ನಿಶಮ್ಮ, ಟೈಗರ್, ಚೈತನ್ಯ ಸರ್. ಸರಿ, ಅದಾದಮೇಲೆ ಸಂತೋಷ್ ಸರ್ ಸಿಕ್ಕಿದ್ರು. ಒಂದು 15 ಥರ ಊಟ ರೆಡಿ ಮಾಡಿದ್ರು, ಎಲ್ಲ ಆಯಿತು. ಜೀವ ಟಗ ಆಗ್ತಾ ಇದೆ, ಏನು ಕಥೆ ಹೇಳೋದು, ಹೆಂಗೆ ಒಪ್ಪತ್ತೋ ಇಲ್ವೋ, ಆ ಥರದೊಂದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಅವಕಾಶ ಕೊಡ್ರಲ್ಲ ಸರಿ ಅಂದ್ಬಿಟ್ಟು ಚೈತನ್ಯ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಕಥೆನ. ಇಮ್ಮಿಡಿಯೇಟ್ ಏನು ಬೇರೆ ಏನು ಹೇಳೋಕ್ಕೆ ಇರಲಿಲ್ಲ ಅವರು. ಐ ವಿಲ್ ಡೂ ದಿಸ್ ಮ್ಯಾನ್, ವಿಲ್ ರಾಕ್ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟು. ಸರಿ, ಇಮಿಡಿಯೇಟ್ ನಾವು ಮೀನಾಕ್ಷಿ ಮೇಡಮ್ ಹತ್ರ ಮಾತಾಡಿದ್ವಿ, ಎಲ್ಲ ಆಯಿತು. ಇಮಿಡಿಯೇಟ್ ಎಲ್ಲ ಸಂತೋಷ ರಾಮ್ಗೌಡ ಆದರು. ಅದೊಂದು. ಇನ್ನೊಂದು ಇಮಿಡಿಯೇಟ್ ಇಷ್ಟೆಲ್ಲ ಆಯಿತು. ಶೂಟಿಂಗ್ದು ಐ ಬಜೆಟ್ ಅಂತ ಆಯಿತು, ಎಲ್ಲ ಆಯಿತು. ಬಿಸ್ನೆಸ್ಗೆ ಅಂತ ಹೊರಟ್ವಿ. ಹೊರಟಾಗ ಕೆಲವೊಂದು ಇನ್ಸಿಡೆಂಟ್ ಆಯಿತು, ಓಕೆ. ಬಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಇರಲಿಲ್ಲ ನಮ್ಮ ತಲೆಯಲ್ಲಿ. ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದಾಯ್ತಿದ್ದಾಗ ನೆಕ್ಸ್ಟ್ ಅಪ್ರೋಚ್ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಏನಾಯಿತು, ಒಂದು ಸ್ವಲ್ಪ ಯಾಕೋ ವರ್ಕ್ ಆಗ್ತಾ ಇಲ್ಲ ಇದು ಬಿಸ್ನೆಸ್, ಏನಾಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಇಮಿಡಿಯೇಟ್ ಮೀನಾಕ್ಷಿ ಮ್ಯಾಮ್ ಒಂದು ಕಾಲ್ ಮಾಡಿ, ಒಂದೇ ಒಂದು ಕಾಲು, ಮೀನಾಕ್ಷಿ ಮ್ಯಾಮ್ ನಾನು ಇರ್ತೀನಿ, ಅವತ್ತು ನೀವು ಬಂದಿದ್ದೀರಾ, ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವತ್ತೊಂದು ನಮ್ಮ ಸ್ಟ್ಯಾಂಡಾಗಿ ನಿಂತ್ಕೊಂಡ್ರು. ಇಮಿಡಿಯೇಟ್ ಬಾಂಬೆ ಕರ್ಕೊಂಡು ಹೋಗಿ ಟಿ ಸೀರೀಸ್ನ ನಮಗೆ ಆನ್ಬೋರ್ಡ್ ಮಾಡಿಕೊಟ್ರು. ನೀವು ನಂಬಲ್ಲ, ಅವ್ರು ಕೊಟ್ಟಂಥ ಪ್ರೈಸು ಈಗ ಮತ್ತೊಂದು ಸಿನಿಮಾ ಮಾಡೋಷ್ಟು ಕೊಟ್ಟಿದ್ದಾರೆ. ಅದೊಂದು ಹೇಳ್ತೀನಿ. ಥ್ಯಾಂಕ್ ಯು ಮೀನಾಕ್ಷಿ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ರಾಜು ಸರ್, ಥ್ಯಾಂಕ್ ಯು ಸಂತೋಷ್ ಸರ್. ಭಾಳ ಖುಷಿ ಆಗುತ್ತೆ, ಬಿಕಾಸ್ ಯಾಕೆಂದರೆ ಅವತ್ತು ಒಂದು ನಮ್ಮ ಡೈರೆಕ್ಟರ್ ಸರ್ಗೆ ಒಂದು ಶಾಕಿಂಗ್ ಪ್ರೈಸ್ ಕೊಟ್ಟಿದ್ದು. ಬಟ್ ಚೈತನ್ಯ ಸರ್ ಇವಾಗ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಲ್ಲ. ಥ್ಯಾಂಕ್ ಯು. I just want to say thank you to Santosh sir making this a part of this musical journey and Padmavat Films.
We'll all meet once we release a whole album. Definitely it will be a good success. Everyone heard first one. Sketch soon. That's so sweet. ದಿನಗಳ ಈ ಹಾಡಿನ ಬಗ್ಗೆ ಹಾಗೂ ನಮ್ಮ ತಂಡದ ಬಗ್ಗೆ ನಿಮ್ಮ ಮಾತು ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ. ಏನು ಹೇಳೋದು, ಬಿಕಾಸ್ ಚೈತನ್ಯ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ವೆರಿ ಯಂಗ್ ಫ್ರೆಂಡ್ ಆಫ್ ಮೈನ್ ಅಂತ ಹೇಳಬೇಕು ಅಂತ ಹೊರಟಿದ್ದೆ, ಬಟ್ ಅವಾಗ ನಾನು ಯಂಗ್ ಅಲ್ಲ ಅಂತ ಆಗ್ಬಿಡ. ಸೊ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ದ ಫುಲ್ ಫ್ಯಾಮಿಲಿ. ಐ ಲುಕ್ ಅಪ್ ಟು ಹಿಸ್ ಪೇರೆಂಟ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ಸೊ ಅವರೆಲ್ಲ ಇದ್ದಾರೆ ಇಲ್ಲಿ, ಭಾಳ ಖುಷಿ. ಯಾಕಂದರೆ ಚೈತನ್ಯನಂತ ಟ್ಯಾಲೆಂಟೆಡ್ modern sensibility, the progressive minded people should be making films. ಆವಾಗ ಅದು ಸಮಾಜಕ್ಕೂ ಒಳ್ಳೆಯದು, ಸಿನಿಮಾಕ್ಕೂ ಒಳ್ಳೆಯದು, ಒಂದು ಹ್ಯುಮ್ಯಾನಿಟಿಗೂ ಒಳ್ಳೆಯದು. ಸೊ ಅಂಥವ್ರು ಮಾಡ್ತಾ ಇದ್ದರೆ ಎವ್ರಿಥಿಂಗ್ ಇಸ್ ಫೈನ್ ಅಂತ. ಸೊ ಅದಕ್ಕಾಗಿ ನನಗೆ ಖುಷಿ ಆಗ್ತಾ ಇದೆ, ಅವ್ರ ಸಿನಿಮಾ ಆಗ್ತಾ ಇದೆ ಮತ್ತು ಒಂದು ಹಾಡು ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್ ಥ್ರೂ ದಿಸ್ ಸಾಂಗ್ ಅಂತ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಸಂತೋಷ್ ನಾರಾಯಣನ್ ಅವರ ಕಂಪೋಸಿಷನ್ಗೆ ನಾನೊಂದು ಹಾಡು ಬರೆಯೋಕ್ಕೆ ಆಯಿತು ಅಂತ, ಬಿಕಾಸ್ ಐ ಆಮ್ ಎ ಫ್ಯಾನ್ ಆಫ್ ಹಿಸ್ ಕಂಪೋಸಿಷನ್ಸ್. ಅದೊಂಥರ ಮಜಾ ಇರುತ್ತೆ ಒಂದೊಂಥರ. ಅಂದರೆ ಇಟ್ಸ್ ಲೈಕ್ ವೆನ್ ಯು ಆರ್ ಗೋಯಿಂಗ್ ಟು ಸಮ್ವೇರ್, ಇಲ್ಲಿಂದ ಎಲ್ಲಿಗೂ ಹೋಗ್ತಾ ಇರ್ತೀವಿ, ಕೇರಳ ಅವ್ರ ಸಮ್ವೇರ್, ಸಡನ್ಲಿ ವಿಲ್ ಸಿ ಸಮ್ವೇರ್ ಒಂದು ಬೋರ್ಡ್, ಒಂದು ಸೈನ್ ಬೋರ್ಡ್ ಆನ್ ಎ ರೋಡ್, ಊಟಿ 90 ಕಿಲೋಮೀಟರ್ಸ್. ಯು ಫೀಲ್ ಕನೆಕ್ಟೆಡ್ ಟು ಊಟಿ. ಅದೇ ಊಟಿ, we had gone to honeymoon 40 years ago. Ooty 90 kilometers. So same way Narayanan, Santosh Narayanan, we might have heard so many songs, so many things. Then suddenly I am writing one song for him. See that kind of a connections. Because I have been writing in Kannada since last 15 years. I have written 500 songs almost. I have written for Namamurthy, I have written for Hari Krishna, I have written for so many compositions here. But as a writer, each language has a different kind of ಒಂದು ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಒಂದು ಒಕ್ಕಣಿಕೆ ಇರುತ್ತೆ. ಸಂಗೀತದ್ದು ಕೂಡ ಜಾಯಮಾನ ಅಂತ ಕರಿತೀವಿ ನಾವು. ಮಲಯಾಳಂ ನಮ್ಗೆ ಅನ್ಸುತ್ತೆ, ಒಂದು ಮಲಯಾಳಂ ಕಂಪೋಸಿಷನ್ಗೆ ನಾನು ಬರೀಬೇಕು, ಒಂದು ಬೆಂಗಾಲಿಗೆ ಬರೀಬೇಕು, ಮರಾಠಿಗೆ ಬರೀಬೇಕು, ತಮಿಳಿಗೆ ಬರೀಬೇಕು, ನನಗೆ ಯಾವಾಗ ಬ್ರೇಕ್ ಸಿಗುತ್ತೋ ಏನೋ ಅಂತ. ದೆನ್ ಐ ಟ್ರೈ ಟು ಡೂ ಇಟ್ ಮೈ ಸೆಲ್ಫ್. ಐ ವಿಲ್ ಟೇಕ್ ಎ ತಮಿಳ್ ಸಾಂಗ್ and write it myself for my personal hobby. I do it. I used to do it in my college days. I used to write for Hindi songs myself. Mera jeevan pura kaal pura hi reh gaya. Chenne ninna chinnadanta nenapu kaadide. I used to sing it in colleges. ಅದನ್ನು ಮಾಡ್ತಿದ್ದೆ ನಾನು. ಸೊ ಲಾಸ್ಟ್ ಇಯರ್ 2 ವರ್ಷದ ಹಿಂದೆ ನನಗೆ ರೆಹಮಾನ್ ಇಸ್ ಎನದರ್ ನನ್ನನ್ನು ತುಂಬ ಕಾಡಿದಂಥ ಮ್ಯೂಸಿಕ್ ಕಂಪೋಸರ್. ಸೊ ಪೊನಿಯನ್ ಸೆಲ್ವನ್ ಕನ್ನಡ ವರ್ಷನ್ I could write. PS1 and PS2. So when I got an email from Maniratnam ji, I was thrilled. I couldn't believe it. When I got another mail from Jaymohan sir, who is a great writer, that yours is the best version in all languages of PS1. It was for me, it was like a Nobel Peace Prize, not literature prize. So after that, when this was another kind of a thing. ಇದು ಇವತ್ತು ಬಂದಾಗ ನನಗೆ ಅರೆ ಸಂತೋಷ್ ನಾರಾಯಣ್, there is a chance for me to write. ಅದಕ್ಕೆ ತುಂಬ ಖುಷಿ. ಸೊ ಇಮಿಡಿಯೇಟ್ಲಿ ನಾನು ಹೇಳಿದೆಪ್ಪ, ನನಗೆ ಈಗ ಯಂಗ್ಸ್ಟರ್ ಪ್ರೇಮ ಕಾವ್ಯವನ್ನೆಲ್ಲ ಈಗ ಹುಡುಗರು ಬರೀಬೇಕಲ್ಲ, ನಾವೇನು ಬರೆಯೋದು ಈಗ ಅಂತ ಹೇಳಿದೆ ಎಂಡಿಗೆ ಚೈತನ್ಯಗೆ ಹೇಳಿದೆ. ಇಲ್ಲ ನಾನು ನೀವೇ ಬರೀಬೇಕು ಅಂತ ಹೇಳ್ತಾ. ಸೊ ಆಮೇಲೆ ಮಾಡ್ದೆ ನಾನು ಅಷ್ಟೇ, ಮತ್ತೇನು ಮಾಡೋದು. ಆದರೆ ಈ ಕಂಪೋಸಿಷನ್ ಯಾಕೆ ನನಗೆ ಇಷ್ಟ ಆಯಿತು ಅಂತಂದರೆ, ಯಾಕೆ ಐ ಲೈಕ್ ದಿಸ್ ಕಂಪೋಸಿಷನ್ ಅಂದರೆ, ಈ ಕಂಪೋಸಿಷನ್ನಲ್ಲಿ ನನಗೆ ಆ್ಯಸ್ ಎ ಕನ್ನಡ ಲಿರಿಸಿಸ್ಟ್ ನನಗೆ ಇಷ್ಟ ಆದದಂದರೆ, ಇಟ್ ಹ್ಯಾಸ್ ಎ ಇನ್ ಇಟ್ ಸ್ಟ್ರಕ್ಚರ್ ಕ್ರಾಸ್ವರ್ಡ್ ಕ್ವಾಲಿಟಿ ಇತ್ತು. You know you have crosswords quality. That's why I have used that repeat words. Maredu. See, I could have used 2 different words.
have repeated words there. In crosswords we have like this, no? Sometimes. ಈ ಪದಬದ್ಧ ನೋಡ್ತಿರಲಿಲ್ಲ ನೀವು. So there I use the same words again because for a listener, ಕೇಳುಗನಿಗೆ ತುಂಬಾ ನೀವು ವರ್ಡ್ಸ್ ಹಾಕ್ಬಿಟ್ರೆ ತುಂಬಾ ಜಂಗಲ್ ಆಗುತ್ತೆ. ದೇರ್ ಆರ್ ಮೆನಿ ವರ್ಡ್ಸ್, ತುಂಬಾ ಶಬ್ದಗಳಿವೆ ಹಾಡುಗಳು, ತುಂಬಾ ಸಣ್ಣ. ಇವತ್ತೇನಾಗಿದೆ ಅಂದ್ರೆ ಕಾಲ ತುಂಬಾ ಚೇಂಜ್ ಆಗಿದೆ, ಜನಗಳಿಗೆ ಕಾಂಪ್ರಿಹೆನ್ಷನ್ ಟೈಮ್ ಕಡಿಮೆ ಆಗಿದೆ. ಪೀಪಲ್ ಕೆನಾಟ್ ಕಾಂಪ್ರಿಹೆಂಡ್ ಟೂ ಮೆನಿ ಥಿಂಗ್ಸ್ ಇನ್ ಎ ಸ್ಮಾಲ್ ಸಾಂಗ್. ಸೊ ದೆನ್ ಯು ಹ್ಯಾವ್ ಟು ಗಿವ್ ದೆಮ್ ಸ್ಪೇಸಸ್. ಸೊ ದೆನ್ ಯು ಹ್ಯಾವ್ ಟು ರಿಪೀಟ್. ಸೊ ಅಲ್ಲಲ್ಲಿ ರಿಪೀಟ್ ಮಾಡೋಕ್ಕೆ ಅಲ್ಲಿ ಸ್ಪೇಸ್ ಇದೆ. ಅದೊಂದು ಕ್ರಾಸ್ವರ್ಡ್. ಸೊ ಆ ಥರ ಎಕ್ಸ್ಪೆರಿಮೆಂಟ್ ನನಗೆ ಮಾಡೋಕ್ಕೆ ಈ ಕಂಪೋಸಿಷನ್ ಅಲ್ಲಿ ಚಾನ್ಸ್ ಇತ್ತು. ಸೊ ಆಮೇಲೆ ಎಷ್ಟು ಅಲ್ಲಿ ನಿಬಿಡವಾದ ಕಂಪೋಸಿಷನ್ ಇದ್ರೂ ಕೂಡ ದೇರ್ ಇಸ್ ಲಾಟ್ ಆಫ್ ಸೈಲೆನ್ಸ್ ಇನ್ ದಿಸ್ ಕಂಪೋಸಿಷನ್. ಸೊ ದಟ್ಸ್ ವೆರಿ, ಆ್ಯಂಡ್ ಇಟ್ಸ್ ಎ ಬ್ಯಾಕ್ಗ್ರೌಂಡ್ ಸಾಂಗ್. ಬ್ಯಾಕ್ಗ್ರೌಂಡ್ ಸಾಂಗ್ ಇರೋದ್ರಿಂದ ದೇರ್ ಇಸ್ ಸೈಲೆನ್ಸ್. ಯಾವಾಗಲೂ ಮಾಂಟಾಜ್ ಸಾಂಗ್ ಅಲ್ಲಿ ಸೈಲೆನ್ಸ್ ಇದೆ. ಅದಕ್ಕಾಗಿ ನನಗೆ ಇಷ್ಟ ಆಯಿತು. ನಾನು ಸೈಲೆನ್ಸ್ ಬಗ್ಗೆ ಮಾತಾಡ್ಕೊಂಡು ಇಷ್ಟೊಂದು ಮಾತಾಡ್ತಾ ಇದ್ದೀನಿ. ನಾನು ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ತುಂಬ ಐ ಎಂಜಾಯ್ ಡೂಯಿಂಗ್ ಇಟ್, ತುಂಬ ಇಷ್ಟಪಟ್ಟೆ. ಆಮೇಲೆ ಓಪನಿಂಗ್ ಪಲ್ಲವಿ ಬಗ್ಗೆ ದೇರ್ ಆರ್ ಸಮ್ ಪ್ರಾಬ್ಲಮ್, ಸಮ್ ನಾಟ್ ವೆರಿ ಏನೋ ಇಷ್ಟು. ಅದಕ್ಕೊಂದು ಆಪ್ಷನ್ ಬೇರೆ ನಾನು ಆಪ್ಷನ್ ಹ್ಯಾಂಡ್ ಟು ಗಿವ್ ವಿಚ್ ಐ ಸೆಂಟ್. ಶುರುವಲ್ಲಿ ಇರಲಿಲ್ಲ ಅದು ಆಮೇಲೆ ನಾನು ಕೊಟ್ಟಂತ ಆಪ್ಷನ್. ಪದ್ಮಾವತಿ ಮೇಡಮ್ ಅವರು 3 ಆಪ್ಷನ್ ಕೊಡ್ತಾರೆ ಅಂತೆ, ನಾನು ಯಾಕೆ ಹೇಳ್ಕೊಡ್ಬಾರ್ದು ಅಂತ ಹೇಳಿ 2 ಆಪ್ಷನ್ ಕೊಟ್ಟೆ ಅವರಿಗೆ. ಆಮೇಲೆ ಪದ್ಮಾವತಿ ಮೇಡಮ್, ನೀವು ಒಂದು ಚೇಂಜ್ ಮಾಡಬೇಕು ಅದಕ್ಕೆ ಸ್ಟೇಟ್ಮೆಂಟ್. ಫ್ಯಾಮಿಲಿ ಕೂತು ನೋಡೋ ಚಿತ್ರ ಅಂತ ಹೇಳ್ಬೇಡಿ, ಯಾವಾಗಲೂ ಥಿಯೇಟ್ರಿಗೆ ಹೋಗಿ ನೋಡೋ ಚಿತ್ರ ಅಂತ ಹೇಳಿ. ಇಲ್ಲಿ ಮನೆಯಲ್ಲೇ ಕೂತು ನೋಡ್ಬಿಡ್ತಾರೆ. ಈಗೆಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡೋ ಚಿತ್ರ ಮಾಡಬೇಕು ನಾವು. ಸೊ ಅದಕ್ಕಾಗಿ ನನಗೆ ತುಂಬಾ ಇಷ್ಟಪಟ್ಟು ಈ ಹಾಡನ್ನು ಬರೆದಿದ್ದೀನಿ. ಆಮೇಲೆ ಅದೊಂದು ರಿಪೀಟ್ ಅಂದರೆ ಇಲ್ಲಿ ಬಂದಾಗ ನಾನು ನೋಡ್ತಾ ಇದ್ದೆ, ಅದು ಕೇಳ್ತಾ ಇದ್ದೆ. ನಾನು ಯಾಕಂದ್ರೆ ತುಂಬಾ ದಿವಸಗಳ ಹಿಂದೆ ನಾನು ಬರೆದಿದ್ದು, ಆದ್ದರಿಂದ ತುಂಬಾ ದಿವಸಗಳ ನಂತರ ನಾನು ಕೇಳಿದ್ದರಿಂದ ಆ ಕಂಪೋಸಿಷನ್ಗೆ ಒಂದು ರಿಪೀಟ್ ಕ್ವಾಲಿಟಿ ಇದೆ. ತುಂಬಾ ಕೇಳಿದಷ್ಟು ಇಷ್ಟವಾಗುವ ಗುಣ ಇದೆ ಅಂತ ನಾನು ಅನಿಸ್ತು. ಇಲ್ಲಿರೋ ನಮ್ಮ ಸ್ನೇಹಿತರು ಕೂಡ, ಸುನೈನಾ ಇತ್ಯಾದಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ತುಂಬಾ ಖುಷಿ ಆಯಿತು. ಆಮೇಲೆ ತುಂಬಾ ಯಂಗ್ ಟ್ಯಾಲೆಂಟ್ಗಳದ್ದು ಒಂದು ಜಾತ್ರೆನೇ ಇದೆ ಇದರಲ್ಲಿ, ಎಲ್ಲರನ್ನು ನೋಡಿ ಖುಷಿ ಆಯಿತು. ಸೊ ಒಳ್ಳೆಯದಾಗಲಿ, ಶುಭ ಆಗಲಿ, ಮತ್ತು ಇನ್ನೂ ಹೆಚ್ಚಿನ ದಿನಗಳಿಗಾಗಿ, ಒಳ್ಳೆಯ ದಿನಗಳಿಗಾಗಿ ನಾವು ಕಾಯೋಣ. ಥ್ಯಾಂಕ್ ಯು ಸಂತೋಷ್, ಆಲ್ ದಿ ಬೆಸ್ಟ್. ಮತ್ತು ಇಲ್ಲಿರುವ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. I'm actually the director of Bagay to help me. But I'm so excited. ಇವತ್ತು ಈ ದಿನ ನಮ್ಮ ಸನಗೋಸ್ಕರ ನಾನು ಎಲ್ರಿಗೂ ಗೊತ್ತು, ಐ ವರ್ಕ್ ಇನ್ ತಮಿಳ್ ಫಿಲ್ಮ್ಸ್, ಐ ಸ್ಟಾರ್ಟೆಡ್ ಮೈ ಕೆರಿಯರ್ ದೇರ್. ಸೊ ನನಗೆ ಸನ ಮ್ಯೂಸಿಕಲಲ್ಲಿ ಒಂದು ಸಿನಿಮಾ ಮಾಡಬೇಕು, ಇಟ್ಸ್ ಲೈಕ್ ಅ ಬಿಗ್ ಡೀಲ್. So fortunately last year we had a release in Tamil, and now today that you are launching in a movie that I'm a part of in Kannada, ಒಳ್ಳೆ ಖುಷಿ ಆಗಿದೆ. And he's an amazing music director, so Santosh Channel ಬಗ್ಗೆ ಮಾತಾಡೋಕ್ಕೆ ಏನೆಲ್ಲ ಎಲ್ರಿಗೂ ಗೊತ್ತು. The voice in the song, the lyrics, everything is just so hauntingly beautiful. ಈ melody ನಾನು, I think each time I listen to it 20 times. I can't stop with once. So it's one of the most beautiful songs. ವೇಣು ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ವೇಣು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ so beautiful visuals you've all seen. And Vinod, you're one of my favorite co-stars. After a long time, ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ ವಿನೋದ್ ಕೆಲಸ ಮಾಡೋಕ್ಕೆ. But he's not just so nice to me. I think all the actors, supporting cast will say that he loves cinema. So ಈ ಥರ ಒಂದು ಹೀರೋ ಜೊತೆ ಕೆಲಸ ಮಾಡೋಕ್ಕೆ I learn a lot, I experience so much. So thank you for that, Vinod. And Padmavati ma'am and Shreyas and Teju, welcome to the industry and congratulations. Your first picture is to ಒಳ್ಳೆ ಪಿಕ್ಚರ್ ಮಾಡ್ತೀರಾ, so congratulations. Thank you sir for your collaboration with our film. ಮತ್ತೆ ಏನು ಮಾತಾಡಬೇಕು? ಮೊದಲನೇದಾಗಿ ಚಪ್ಪಾಳೆ, ಎಷ್ಟು ಮೊದಲ ಕನ್ನಡ ಮಾತಾಡೋದು. ಇಲ್ಲ, ನಾನು ಹೇಳಬೇಕು ಅಪ್ಪುಗೋಸ್ಕರ ಐ ಆಮ್ ಲರ್ನಿಂಗ್ ಕನ್ನಡ. ಬಿಕಾಸ್ ದ ಫಸ್ಟ್ ಟೈಮ್ ಐ ಮೆಟ್ ಅಪ್ಪು, ಐ ಮೆಟ್ ಹಿಮ್ ಇನ್ ಆಸ್ಟ್ರೇಲಿಯಾ ರಾಜ್ಕುಮಾರ ಶೂಟಿಂಗ್ಗೆ. ಆ್ಯಂಡ್ ಈ ಸೆಡ್ ನೀವು ಜಾಸ್ತಿ ಕನ್ನಡ ಪಿಕ್ಚರ್ಸ್ ಮಾಡಬೇಕು, ನೀವು ಕನ್ನಡ ಮಾತಾಡಬೇಕು
ಮಾಡಬೇಕು. ಸೊ ಅದಕ್ಕೋಸ್ಕರ ನನಗೆ ಕನ್ನಡ ಆಲ್ ಮೈ ಇಂಟ್ರೊಡಕ್ಷನ್ ಫ್ರಮ್ ಫುಡ್ ಟು ಪೀಪಲ್ ಹ್ಯಾಸ್ ಬಿನ್ ಥ್ರೂ ಹಿಮ್ ಆ್ಯಂಡ್ ಐ ಮಿಸ್ ಹಿಮ್ ಎವ್ರಿ ಡೇ. ಸೊ ಫಾರ್ ಹಿಮ್ ನಾನು ಟ್ರೈ ಮಾಡ್ತೀನಿ. ಸಾರಿ ಮಿಸ್ಟೇಕ್ಸ್ ಜಾಸ್ತಿ ಇದೆ, ಅರ್ಥ ಆಗಿದೆ, ಬಟ್ ಮಾತಾಡೋಕ್ಕೆ ಸ್ವಲ್ಪ ಮನೆಯಲ್ಲಿ ಯಾವನಿಲ್ಲ. ಸೊ ನೀವೆಲ್ಲರೂ ನನಗೆ ಫೋನ್ ಮಾಡಿ ಮಾತಾಡ್ತೀನಿ. ಶೂಟಿಂಗಲ್ಲಿ ನಾನಿದೆ, ಪಾಪ ವಿನೋದ್, ಶ್ರೇಯಸ್, ಎವ್ರಿವನ್ ಟ್ರೈ, ಎಲ್ಲರೂ ಟ್ರೈ ಮಾಡ್ತಿದ್ದೆ. ಬಟ್ ವಾಟ್ ಐ ವಾಂಟ್ ಟು ಸ್ಪೀಕ್ ಐ ಅಣ್ಣ Yes, Priya, over to you, sir. Thank you. First of all, thanks for coming to this amazing event. And I would like to first thank one of my musical mentors, and I call him my musical dad, Ilayaraja sir. Thanks to you, sir, and thanks for Adinalu. It's been an amazing journey. I've always listened to Ilayaraja sir's music since I've ever started understanding music, and it's such an amazing part of my musical journey. Thanks for that, sir. Coming to Balaram, this is officially the first time ever I'm speaking last in any event. Now I know how hard it is for all those like stars to like, I'm so far away from all that. I'm a servant of God, and I'm a servant of this film. I'm no way a star or for that matter a superstar, whatever it is. And I'm very grateful to you guys for giving me this opportunity. This is such a huge door that you have opened. The Kannada movie scene and the art scene is growing and blowing up globally, and it's the most deserving language and the art form and the movie industry, because you've hustled your way into this superstardom in the global scene. And I'm actually, with very bowed heads, I accept with humility this opportunity, and I want to perform to my best to make sure that Chaitanya's vision is translated on screen. I'm putting my best effort on this film, and I have an amazing team. I have one of the best teams in the world. This is bringing me all those collaborations across the world, and I'm so happy and proud of my team. And we are all working with all our hearts on Balaram Dinagaru, which is amazing, and it's such a rare coincidence to happen even within me or among the team. So rarely you will find that synergy of magic happening, and it is happening in this film, and I'm very glad. And I would like to first thank Karthik Subaraj, who called me, and he was very specific that I do this film. He said, even if you're going to deliver some songs late for me in retro, please do this film. That's what he told me. And because he looks at Chaitanya as his mentor, and Chaitanya is like, I would like to say one thing about the stage. There's one common feature in the stage. Every single one of you guys are so humble. It is so rare to see such a talented stage where people are just, there's no way anybody is going to talk great about anybody, for that matter, at least about themselves. It's such a stage filled with humility and humble people with amazing talent, right from Vinod sir to Jayant sir, Chaitanya, Priya, and Raju sir, Shreyas and Padmavati, Jairam madam, and the way they've kind of, I feel so welcome. I feel really awkward for all the praises, because I really don't care about what people think about me. I've never cared. I just wear whatever my wife asked me to wear. And otherwise, I'm just on my shorts and t-shirts running around. So it's just so overwhelming. And I watched the film. I think I'm probably the only person who's qualified to speak about the film, I would say, in this, because everybody else is. I'm not going to speak about the music though. I watched the film. I feel like it's definitely a new chapter in Kannada movie space. Definitely. I don't know if you guys have realized what you've created. I don't even think these guys know themselves what they've created. It is an amazing film. I love the film, and I've been like
jumping around. I've been sending Chaitanya, like a kid that found a new toy. I've been sending him like videos of me working on the score and all that is happening. And this film has really it's touched me, and like for me it was in the space of like Pudupudupettai and Vada Chennai. It was in that space for me.